ನಮಸ್ಕಾರ ಎಲ್ಲರಿಗೂ. ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಫ್ರಮ್ ರಾಜಶ್ರೀ ಗಾಂಧಿ ಹಾಸ್ಪಿಟಲ್. ನಮ್ಮ ಜೊತೆ ಇವತ್ತಿದ್ದಾರೆ ಮಿಸಸ್ ವರ್ಷಾ. ಶಿ ಇಸ್ ಮೈ ಡಿಯರ್ ಫ್ರೆಂಡ್ ಆ್ಯಂಡ್ ಅ ಲಾಯರ್. ನಾನು ಒಂದು ವಿಚಾರನ ನೋಡಿದೆ ಇತ್ತೀಚೆಗೆ. ಇದು ಜೀವಂತ ಉಯಿಲು ಅಂತ, ಅಂದರೆ ಲಿವಿಂಗ್ ವಿಲ್ ಅಂತ, ಅಡ್ವಾನ್ಸ್ಡ್ ಮೆಡಿಕಲ್ ಡೈರೆಕ್ಟಿವ್ ಅಂತ. ಇದ್ರ ಬಗ್ಗೆ ನನಗೆ ಹೆಚ್ಚಾಗಿ ನನಗೂ ತಿಳ್ಕೊಬೇಕು ಅನ್ನಿಸ್ತು, ಮತ್ತು ಎಲ್ಲರಿಗೂ ತಿಳಿಸೋಣ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ನಾವು ಮಿಸಸ್ ವರ್ಷಾ ಅವ್ರನ್ನ ಕೇಳೋಣ. ಮೇಡಮ್, ನೀವು ಇವಾಗ ಲಿವಿಂಗ್ ವಿಲ್ ಬಗ್ಗೆ ನಾನು ಕೇಳ್ಪಟ್ಟೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಓಕೆ, ನಮಸ್ಕಾರ ಡಾಕ್ಟ್ರೆ. ಸೊ ಲಿವಿಂಗ್ ವಿಲ್ ಅಂದರೆ ಈಗ ಮನುಷ್ಯ ಜೀವಂತವಾಗಿರುವಾಗ ನಾನು ಯಾವ ಥರ ಸಾವು ಪಡಿಬೇಕು, ನಾನು ಯಾವ ಥರ ನೋವು ಇರದೆ ಸಾವು ಪಡಿಬೇಕು, ಯಾವ ಥರ ಅರಿವಿದ್ದಾಗೆ ನಾನು ಯಾವ ಥರ ನನ್ನ ಜೀವನವನ್ನು ಮುಕ್ತಾಯ ಮಾಡಬೇಕು ಅನ್ನೋದನ್ನು ಒಂದು ನಿರ್ಧಾರ ಮಾಡೋ ಒಂದು ವ್ಯವಸ್ಥೆ. ಇದು 2023ಕ್ಕಿಂತ ಮುಂಚೆ ಇರಲಿಲ್ಲ. ಸುಪ್ರೀಂ ಕೋರ್ಟು ಇದನ್ನು 2018ರಲ್ಲಿ ಒಂದು ಕಾಮನ್ ಕಾಸಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಒಂದು ರಿಟ್ ಪಿಟಿಷನಲ್ಲಿ ಈ ನಿರ್ದಿಷ್ಟವಾದ ಗೈಡ್ಲೈನ್ಗಳನ್ನು ಕೊಟ್ಟಿದೆ. ಹೇಗೆ ಒಬ್ಬ ಮನುಷ್ಯ ಯಾವ ಥರ ಒಂದು ಘನತೆಯಿಂದ ಜೀವನ ಮಾಡ್ಬೋದು, ಒಂದು ಘನತೆಯ ಸಾವು ಕೂಡ ಅವನಿಗೆ ಲಭ್ಯವಾಗಬೇಕು ಅಂತ 2018ರಲ್ಲಿ ಈ ಜಡ್ಜ್ಮೆಂಟ್ ಬಂದಿತ್ತು. ಅದನ್ನು 2018ರಿಂದಲೇ ಜನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಉಪಯೋಗ ಪಡಿಸ್ಕೊಂಡಿದ್ದಾರೆ. ಆದರೆ 2023ರಲ್ಲಿ ಮತ್ತೆ ಅದನ್ನೊಂದು ರಿವಿಷನ್ ಮಾಡಿ ಯಾವ ಥರ ಸರಳವಾಗಿ ಈ ಪ್ರಕ್ರಿಯೆಯನ್ನು ಒಬ್ಬ ವ್ಯಕ್ತಿ ಇದರ ಲಾಭವನ್ನು ಪಡಿಬೋದು ಅಂತ ಮತ್ತೆ ಒಂದು ರಿವೈಸ್ಡ್ ಗೈಡ್ಲೈನ್ಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನನಗೆ ಈ ವಿಚಾರ ಮಾತಾಡುವಾಗ ಒಂದು ಜ್ಞಾಪಕ ಬರ್ತಾ ಇದೆ. ಅರುಣಾ ಶಾನ್ಭಾಗ್ ಅಂತ ಶುಶ್ರೂಷಕಿ, ಅಂದರೆ ನರ್ಸಿಂಗ್ ಸ್ಟಾಫು KM ಹಾಸ್ಪಿಟಲಲ್ಲಿ. ಶಿ ವಾಸ್ ಬ್ರೂಟಲಿ ರೇಪ್ಡ್ ಅಟ್ 1973ನಲ್ಲಿ. ಆಮೇಲೆ ಪಾಪ ಹಾಸ್ಪಿಟ್ಲ್ ಅವಳಿಗೆ ಎಷ್ಟೊಂದು ತುಂಬ ಚೆನ್ನಾಗಿ ಕೇರ್ ಎಲ್ಲ ಎಷ್ಟು ವರ್ಷ ಕೊಡ್ತಾರೆ ಅಂದರೆ 43 years ಶಿ ವಾಸ್ ಆನ್ ವೆಂಟಿಲೇಟರ್. ಎಲ್ಲ ಕೃತಕ ಯಂತ್ರೋಪಕರಣಗಳಿಂದ 43 ವರ್ಷ ಅವಳು ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾಳೆ. ಐ ರಿಯಲಿ ಅಪ್ರಿಷಿಯೇಟ್ ಫಾರ್ KM ಸ್ಟಾಫ್. ಅವಳನ್ನ ಮನೆ ಹುಡುಗಿ ಥರ ನೋಡ್ಕೊಂಡಿದ್ದಾರೆ. ಬಟ್ ಅಷ್ಟು 43 ವರ್ಷ ಆ ಹುಡುಗಿಗೆ ಆ ಪರಿಸ್ಥಿತಿಲಿ ಬದುಕೋಕೆ ಇಷ್ಟ ಇತ್ತೋ ಇಲ್ವೋ ಅಂತ ನನಗೆ ಪ್ರಶ್ನೆ ಕಾಡುತ್ತೆ. ಸೊ ಈ ಥರ ವಿಚಾರಗಳಲ್ಲಿ ಮೋಸ್ಟ್ಲಿ ಈ ಥರ ಏನೋ ಒಂದು ಜೀವಂತ ಉಯಿಲು ಬಂದಾಗ ನಮಗೆ ಹೆಂಗೆ ಬೇಕೋ ಆ ಥರ ಸಾವನ್ನು ನಾವು ಪಡಿಬೋದು. ಆ ಥರ ಪರಿಸ್ಥಿತಿನಲ್ಲಿ ನಾವು ತುಂಬ ವರ್ಷ ಇರೋದು ಐ ಡೋಂಟ್ ನೋ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ವೋ. ಈ ಥರ ಉಯಿಲ್ ಇದ್ದಾಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಇದು ಇವಾಗ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಆ ಉಯಿಲು ಬಂದಿದೆಯಾ? ಎಲ್ಲ ರಾಜ್ಯಗಳಲ್ಲೂ ಅನ್ವಯ ಆಗ್ತಾ ಇದೆಯಾ? ಇದು 2018ರಿಂದ ಹಾಗೂ 2023ರಿಂದ ಸುಪ್ರೀಂ ಕೋರ್ಟಿನ ಒಂದು ಏನು ನಿರ್ಧಾರ ಅಥವಾ ಜಡ್ಜ್ಮೆಂಟ್, ಇಟ್ ಇಸ್ ದ ಲಾ ಆಫ್ ದ ಲ್ಯಾಂಡ್. ಹೀಗಾಗಿ ಎಲ್ಲ ರಾಜ್ಯಗಳಿಗೆ ಇದು ಅನ್ವಯವಾಗುತ್ತೆ. ಆದ್ರೆ ಏನು, ಇದು ಒಂದು ಹೆಲ್ತ್ ಸಬ್ಜೆಕ್ಟ್, ಆರೋಗ್ಯದ ವಿಚಾರ, ಒಂದು ಸ್ಟೇಟ್ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಏನೇ ಮುಂದಿನ ಸರ್ಕ್ಯುಲರು ಗೈಡ್ಲೈನು ತರಬೇಕು ಅಂದರೆ ರಾಜ್ಯ ಸರ್ಕಾರನೇ ತರಬೇಕು. ಹೀಗಾಗಿ ಕೆಲವೊಂದು ರಾಜ್ಯಗಳು ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮೂಲಕ ಇದರ ಆಧಾರದ ಮೇಲೆ ಸರ್ಕ್ಯುಲರ್ಗಳನ್ನು, ನೋಟಿಫಿಕೇಶನ್ಗಳನ್ನು, ರೂಲ್ಸ್ಗಳನ್ನು ತಂದಿದೆ. ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ಈ ರಾಜ್ಯಗಳು ಈ ಒಂದು ನಿರ್ದಿಷ್ಟ ಗೈಡ್ಲೈನ್ಗಳನ್ನು ಇಂಪ್ಲಿಮೆಂಟೇಷನ್ಗೆ ತಂದಿದೆ. ಇದು ಇಂಪ್ಲಿಮೆಂಟೇಷನ್ ಯಾವುದೇ ಸರ್ಕ್ಯುಲರ್ ಇರದೇ ಹೋದರೂ ಕೂಡ ಸುಪ್ರೀಂ ಕೋರ್ಟಿನ ಒಂದು ಏನು ನಿರ್ಧಾರ ಇದೆ ಅದರ ಮೇಲೆ ಯಾವುದೇ ವ್ಯಕ್ತಿ ಇಡೀ ಭಾರತದಲ್ಲಿ ಜೀವಂತ ಉಯಿಲ್ಗಳನ್ನು ಮಾಡಬಹುದು. ಯಾರ್ಯಾರಿಗೆ ಮಾಡಿದ್ರೆ ಇದು ಬೆನಿಫಿಟ್ ಆಗುತ್ತೆ? ಇದು ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತಾರಲ್ಲ, ಈಗ ಉದಾಹರಣೆ ಕ್ಯಾನ್ಸರ್ ಪೇಷಂಟ್ಸು, ಆಮೇಲೆ ಕಾನ್ಸ್ಟೆಂಟ್ ಡಯಾಲಿಸಿಸ್ ಪೇಷಂಟ್ಸು, ಹಾರ್ಟ್ ಪೇಷಂಟ್ಸು, ಈ ಥರ ಪೇಷಂಟ್ಸು ಯಾವಾಗ ಅವರಿಗೆ ಇದರದ್ದು ಒಂದು ಯಾವುದು ಕ್ಯೂರ್ ಇಲ್ಲ, ಇದು ವೆಜಿಟೇಟಿವ್ ಸ್ಟೇಟು, ಹೀಗೆ ಆಗಬಹುದು, ಅಥವಾ ಯಂತ್ರಿಕ ಒಂದು ಫೀಡಿಂಗ್ ಆಗಲಿ, ಊಟ ಆಗಲಿ, ಅವರಿಗೆ ಯಾವಾಗ ಅವರ ದೇಹದ ಮೇಲೆ ಅರಿವಿರಲ್ವೋ ಆವಾಗ ಅರಿವಿದ್ದಾಗ್ಲೇನೆ ಅವರು ನಿರ್ಧಾರ ಮಾಡ್ಕೊಂಡ್ ಬಿಡ್ಬೋದು. ಓಕೆ, ಇವಾಗ ಮಾಮೂಲಿ ವಿಲ್ಲು ಬರುತ್ತಲ್ಲ, ವಿಲ್ಲು, ಅದಕ್ಕೆ ಇದಕ್ಕೆ ಏನೋ ಡಿಫರೆನ್ಸ್ ಇದೆ? ಅದೇ ಬೇರೆ ಅಲ್ವಾ? ಅದೇ ಬೇರೆ.
ಅದು ಉಯಿಲು, ಸಾಮಾನ್ಯ ಉಯಿಲು ಅಂದರೆ ಈಗ ತಮ್ಮ ಆಸ್ತಿಯ ಮೇಲೆ ಯಾರ್ಯಾರಿಗೆ ಅವರ ಮರಣದ ನಂತರ ಹಕ್ಕು ಇರಬೇಕು ಅನ್ನೋ ಒಂದು ನಿರ್ಧಾರ. ಅದು ಮನುಷ್ಯನ ಮರಣದ ನಂತರ ಜಾರಿಗೆ ಬರುವ ಒಂದು ಡಾಕ್ಯುಮೆಂಟು. ಆದರೆ ಜೀವಂತ ಉಯಿಲು ತನ್ನ ದೇಹದ ಬಗ್ಗೆ ತಾನು ನಿರ್ಧಾರ ಮಾಡುವ ಒಂದು ಎಷ್ಟು ದಿನ ನಮ್ಗೆ ಹಾಸ್ಪಿಟಲ್ ಅಲ್ಲಿ ಇರಕ್ ಇಚ್ಛೆ ಇದೆ, ಅಥವಾ ವೆಂಟಿಲೇಟರ್ ಮೇಲೆ ಹೋಗಕ್ ಇಚ್ಛೆ ಇದೆಯೋ ಇಲ್ವೋ, ಡಯಾಲಿಸಿಸ್, ಅದ್ರ ಬಗ್ಗೆ ಎಲ್ಲ ಏನ್ ಟ್ರೀಟ್ಮೆಂಟ್ ಬೇಕು, ಏನ್ ಟ್ರೀಟ್ಮೆಂಟ್ ಬೇಡ ಅಂತ ಅವ್ರು ಡಿಸಿಷನ್ ಮಾಡಿ ಉಯಿಲ್ ಮಾಡಿ ಇಡಬಹುದು. ಓಕೆ, ಸೊ ಇವಾಗ ಅದ್ರ ಬಗ್ಗೆ ಹೆಚ್ಚಾದ ಮಾಹಿತಿ ತಿಳ್ಕೊಬೇಕು, ಅಥವಾ ನಾನು ಇವಾಗ ನಂದು ಜೀವಂತ ಉಯಿಲ್ನ ನಾನು ಮಾಡ್ಬೇಕು ಅನ್ಕೊಂಡಾಗ ಯಾರನ್ನ ಅಪ್ರೋಚ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ವರ್ಷ? ಓಕೆ, ಇದರಲ್ಲಿ ಎರಡು ಸಂಗತಿಗಳಿದೆ. ಒಂದು, ನಿಮ್ಮ ಮೆಡಿಕಲ್ ಪ್ರಾಕ್ಟೀಷನರ್ ಜೊತೆ ನಿಮಗೆ ನಿಮ್ಮ ಈ ಏನು ಒಂದು ಕರೆಂಟ್ ನಿಮ್ಮ ಹೆಲ್ತ್ ಕಂಡೀಷನ್ ಏನಿದೆ ಅದನ್ನು ಒಂದು ಅಸೆಸ್ ಮಾಡಿಬಿಟ್ಟು, ನಾಳೆ ಯಾವ್ಯಾವ ಪ್ರಾಬ್ಲಮ್ ಬರಬಹುದು, ನಾನು ಯಾವ ಸ್ಥಿತಿಯಲ್ಲಿ ಇರಬಹುದು, ಇದ್ರ ಬಗ್ಗೆ ನೀವು ನಿಮ್ಮ ವೈದ್ಯರ ಜೊತೆ ಚಿಂತನೆ ಮಾಡಬಹುದು. ಹಾಗೂ ನಿಮ್ಮ ಆತ್ಮೀಯರ ಜೊತೆಗೂ ನೀವು ಒಂದು ಸಲಹೆ ತಗೊಳ್ಬಹುದು. ಮತ್ತು ವಕೀಲರದು ಇದು ವಕೀಲರ ರೋಲು ಇಲ್ಲಿ ಹೆಚ್ಚಾಗಿ ಬರುವುದಿಲ್ಲ. ಆದರೂ ಒಂದು ಸತಿ ನಿಮ್ಮ ವಕೀಲರನ್ನ ಭೇಟಿ ಆಗೋದು ಒಳ್ಳೆಯದು. ಇದನ್ನು ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಆ ಥರ ನೀವು ಒಂದು ನಿರ್ಧಾರವನ್ನು ತಗೊಳ್ಬೇಕು. ಆಮೇಲೆ ಇದನ್ನು ಯಾವುದಾದ್ರೂ ಸಾಮಾನ್ಯ ಒಂದು ಕಾಗದದಲ್ಲಿ ನೀವು ಬರೀಬಹುದು. ಇದು ಸ್ಟ್ಯಾಂಪ್ ಡ್ಯೂಟಿ, ಸ್ಟ್ಯಾಂಪ್ ಪೇಪರು ಯಾವುದು ಬೇಕಾಗಿಲ್ಲ. ಇದರಲ್ಲಿ ಕೆಲವೊಂದು ಅಂಶಗಳನ್ನು ನಾವು ನೆನಪಿಟ್ಕೋಬೇಕು. ಒಂದು, ಸ್ಪಷ್ಟವಾಗಿ ನೀವು ನಿಮ್ಮ ದೇಹದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಅರಿವುಳ್ಳವರಾಗಿರಬೇಕು. ಸೌಂಡ್ ಮೈಂಡ್, ನನ್ನ ಮನಸ್ಥಿತಿ, ನನ್ನ ಪರಿಸ್ಥಿತಿ, ನನ್ನ ಒಂದು ಇನ್ನು ಡಿಸಿಷನ್ ಮೇಕಿಂಗು ನನ್ನ ಹಿಡಿತದಲ್ಲಿ ಇರಬೇಕು. ಆಮೇಲೆ ಇದು ಫ್ರೀ ವಿಲ್ ಇರಬೇಕು, ಸ್ವ ಇಚ್ಛೆಯಿಂದ, ಯಾರದೇ ಒತ್ತಾಯಕ್ಕೂ ಒಳಪಟ್ಟು ನಾವು ಇದನ್ನು ಮಾಡಬಾರ್ದು. ಆಮೇಲೆ ನಮ್ಮ ಸಿಗ್ನೇಚರ್ ಇರಬೇಕು ಅದರಲ್ಲಿ. ಆಮೇಲೆ ಯಾವ ಪರಿಸ್ಥಿತಿಯಲ್ಲಿ ನನಗೆ ಮರಣವನ್ನು ಹೊಂದಲು ಇಚ್ಛೆ ಇದೆ ಅದನ್ನು ಬರೀಬೇಕು. ಸೊ ಈಗ ಉದಾಹರಣೆಗೆ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸು, ಇನ್ನು ಮುಂದಿನ ಕೆಮೊಥೆರಪಿ ಮಾಡಿದ್ರು ಕೂಡ ಏನೂ ಉಪಯೋಗ ಇಲ್ಲ, ಅದರಿಂದ ನೋವೇ ಜಾಸ್ತಿ, ನನಗೆ ನೋವೇ ಜಾಸ್ತಿ ಅಂತ ಇದ್ದಾಗ, ಯಾವಾಗ ನನಗೆ ನನ್ನ ದೇಹದ ಮೇಲೆ ಅರಿವು ತಪ್ಪು ಹೋಗುತ್ತೋ ಆವಾಗ ಇದನ್ನ ನಿರ್ಧಾರ ಮಾಡಬೇಕು ಅನ್ನೋದು ಬರೀಬಹುದು. ಅದೇ, ಸೊ ಫಸ್ಟು ನಿಮ್ಮ ಸಿಗ್ನೇಚರ್ ಇರಬೇಕು. ಎರಡನೇದು, ಇಬ್ರು ವಿಟ್ನೆಸ್ ಇರಬೇಕು, ಸಾಕ್ಷಿಗಳಿರಬೇಕು. ಸಾಕ್ಷಿಗಳು ಯಾಕೆ ಬೇಕು? ಇವರೇ ಸೈನ್ ಮಾಡಿದ್ದು, ಒತ್ತಾಯ ಇಲ್ಲಾರ್ದೆ ಸೈನ್ ಮಾಡಿದ್ದು, ಈ ಮನುಷ್ಯನೇ ಅದಕ್ಕೆ ಸಿಗ್ನೇಚರ್ ಹಾಕಿದ್ದು ಅನ್ನೋಕ್ಕೆ ಇಬ್ರು ವಿಟ್ನೆಸ್ಗಳು ಬೇಕು. ಆಮೇಲೆ ಒಂದು ನಾಮಿನಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಬ್ರು ನಾಮಿನಿ ಅಂದ್ರೆ ಯಾರು? ನಮ್ಮ ಆಪ್ತರು. ಯಾವಾಗ ನಾನು ನನಗೆ ಅರಿವಿಲ್ಲಾರ್ದೆ ಮಲಗಿರ್ತೇನೋ, ನನ್ನ ಆಪ್ತರು ಇದನ್ನ ನಿರ್ಧಾರವನ್ನು ತಗೋಬಹುದು ಅನ್ನೋದು ಅದರಲ್ಲಿ ಬರೀಬಹುದು. ಆಮೇಲೆ ಇದನ್ನ ಅಟೆಸ್ಟ್ ಮಾಡಿಸ್ಬೇಕು. ನೋಟ್ರಿ ಅಥವಾ ಗೆಜೆಟೆಡ್ ಆಫೀಸರ್ ಇಂದ ಇದನ್ನ ಅಟೆಸ್ಟ್ ಮಾಡಿಸ್ಬೇಕು. ಆಮೇಲೆ ಅಟೆಸ್ಟ್ ಮಾಡಿಸಿದ್ಮೇಲೆ ಇದನ್ನ ಲೋಕಲ್ ಅಥಾರಿಟಿ, ಹೆಚ್ಚಾಗಿ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಒಬ್ಬ ಆಫೀಸರ್ನ ನೇಮಕ ಮಾಡಿರ್ತಾರೆ. ಅಲ್ಲಿ ನೀವು ಇದನ್ನ ಡೆಪಾಸಿಟ್ ಮಾಡಬೇಕು. ಹಾಗೆ ನೀವು ಡಿಜಿಟಲ್ ಮೆಡಿಕಲ್ ರೆಕಾರ್ಡ್ಸ್ ಇರುತ್ತಲ್ಲ, ಈಗ ಎಷ್ಟೊಂದು ಹಾಸ್ಪಿಟಲ್ಸ್ ಅಲ್ಲಿ ಪೇಷಂಟ್ ಮೆಡಿಕಲ್ ರೆಕಾರ್ಡ್ಸ್ ಇರುತ್ತೆ, ಅಲ್ಲಿನೂ ಇದನ್ನ ಡೆಪಾಸಿಟ್ ಮಾಡಬಹುದು. ಅಥವಾ ಫ್ಯಾಮಿಲಿ ಡಾಕ್ಟರ್ ಅವ್ರಿಗೊಂದು ಕಾಪಿ ಕೊಡಬಹುದು. ಆಪ್ತರಿಗೆ, ಮಿತ್ರರಿಗೆ, ಯಾರು ನಿಮ್ಮ ನಾಮಿನಿಗಳಿರ್ತಾರೋ ಅಥವಾ ಪರಿವಾರದವರಿಗೆ ಅವ್ರಿಗೂ ಒಂದು ಕಾಪಿ ಕೊಡಬಹುದು. ಆಮೇಲೆ ಇದಾದ್ಮೇಲೆ ಪ್ರೊಸೀಜರ್ ಏನು ಅಂತ ಹೇಳ್ಬಿಡ್ತೀನಿ. ಪ್ರೊಸೀಜರ್ ಅಲ್ಲಿ ಏನಾಗುತ್ತೆ, ಈಗ ಒಬ್ಬ ವ್ಯಕ್ತಿ ತಾನು ಬರ್ದಿಟ್ಟಿರೋ ಒಂದು ವಿಲ್ ಪ್ರಕಾರ ಒಂದು ವೆಜಿಟೇಟಿವ್ ಸ್ಟೇಟಲ್ಲಿ ಹೋಗ್ತಾನೆ, ಟರ್ಮಿನಲಿ ಇಲ್ ಕಂಡೀಷನಲ್ಲಿ ಹೋಗ್ತಾನೆ. ಆವಾಗ ಯಾವ ವೈದ್ಯರು ಅವರಿಗೆ ಅಥವಾ ಅವಳಿಗೆ ಒಂದು ಚಿಕಿತ್ಸೆ ಕೊಡ್ತಿರ್ತಾರೋ ಅವ್ರದ್ದು ರೋಲ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವರು ಈ ಉಯಿಲು ಅವರ ಗಮನಕ್ಕೆ ತಂದಾಗ ಇದನ್ನ ಅವರು ಮುಂದುವರಿಸ್ಬೇಕೋ ಬೇಡವೋ ಈ ಟ್ರೀಟ್ಮೆಂಟು ಅಂತ ಅವರು ನಿರ್ಧಾರ ಮಾಡಿ ಇದನ್ನ ಬೋರ್ಡಿಗೆ ಒಪ್ಪಿಸ್ತಾರೆ. ಮೆಡಿಕಲ್ ಬೋರ್ಡ್ ಪ್ರತಿ ಒಂದು ಹಾಸ್ಪಿಟಲ್, ಯಾವ ಹಾಸ್ಪಿಟಲ್ಲಿ ಆ ವ್ಯಕ್ತಿ ಚಿಕಿತ್ಸೆಯನ್ನು ಪಡಿತಿರ್ತಾನೋ ಆ ಹಾಸ್ಪಿಟಲಲ್ಲಿ 3 ಮೆಂಬರ್ ಬೋರ್ಡ್ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಆ 3 ಮೆಂಬರ್ ಬೋರ್ಡಲ್ಲಿ ಎಲ್ಲರೂ RMP ಡಾಕ್ಟರ್ಸ್ ಇರಬೇಕು ವಿತ್ ಮಿನಿಮಮ್
5 ವರ್ಷ ಅವರಿಗೆ ಈ ವೈದ್ಯಕೀಯ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಮೆಡಿಕಲ್ ಫೀಲ್ಡಲ್ಲಿ. ಅಂತಹ ಬೋರ್ಡು ಪ್ರೈಮರಿ ಬೋರ್ಡು ಅಂತ ಹೇಳ್ತಾರೆ. ಆ ಪ್ರೈಮರಿ ಬೋರ್ಡು ಒಂದು ನಿರ್ಧಾರಕ್ಕೆ ಬರಬೇಕು, ಈ ಉಯಿಲನ್ನು ಜಾರಿಗೆ ತರಬೇಕು ಅಥವಾ ಜಾರಿಗೆ ತರಬಾರ್ದು ಅಂತ ಅದು ಒಂದು ನಿರ್ಧಾರಕ್ಕೆ ಬರಬೇಕು ಪೇಷಂಟ್ ಕಂಡೀಷನ್ ನೋಡಿ. ಅದು ಅಕಸ್ಮಾತ್ ಆ ಪ್ರಿಲಿಮಿನರಿ ಬೋರ್ಡು ಜಾರಿಗೆ ತರಬೇಕು ಅಂತ ಒಂದು ನಿರ್ಧಾರ ತಗೊಳ್ತು ಅಂದರೆ ಒಂದು ಸೆಕೆಂಡರಿ ಬೋರ್ಡು ಅಂತ ಇನ್ನೊಂದು ಬೋರ್ಡ್ ಇರುತ್ತೆ. ಆ ಬೋರ್ಡು ಏನು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇರ್ತಾರೆ ಅವ್ರದ್ದೊಂದು ನೇಮಕಾತಿಯಲ್ಲಿ ಒಬ್ಬ ವೈದ್ಯ ಹಾಗೂ 5 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಉಳ್ಳ ಪ್ರಾಕ್ಟೀಷನರ್ಸು RMP ಡಾಕ್ಟರ್ಸು ಅವರು ಸೆಕೆಂಡರಿ ಬೋರ್ಡಲ್ಲಿ ಇರ್ತಾರೆ. ಅವರು ಇದನ್ನ ನಿರ್ಧಾರದ ಮೇಲೆ ತಮ್ಮದೊಂದು ನಿರ್ಧಾರ ತೆಗೆದುಕೊಡ್ತಾರೆ. ಅವರು ಹಾಸ್ಪಿಟಲಿಗೆ ವಿಸಿಟ್ ಮಾಡಿ ಈ ಪೇಷಂಟ್ನ ಕಂಡೀಷನನ್ನು ನೋಡಿ ಅವರು ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಅಕಸ್ಮಾತು ಇಬ್ಬರು ಈ ಪ್ರೈಮರಿ ಬೋರ್ಡ್ ಆಗಲಿ ಸೆಕೆಂಡರಿ ಬೋರ್ಡ್ ಇಬ್ಬರದು ಹೌದು ಈ ಉಯಿಲನ್ನು ನಾವು ಜಾರಿಗೆ ತರಬೇಕು ಅಂತ ಇದ್ದರೆ ಅದನ್ನು ಜಾರಿಗೆ ತರ್ತಾರೆ. ಜಾರಿಗೆ ತರೋಕ್ಕೂ ಮುಂಚೆ JMFC ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಇವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗೆ ಈ ಬೋರ್ಡ್ಗಳು ನಾವು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇವೆ, ಇದನ್ನು ಜಾರಿಗೆ ತರ್ತಾ ಇದ್ದೇವೆ ಅಂತ ಕೊಡಬೇಕು. ಅವರು ಒಂದು ಕಾಪಿ ತಾವಿಟ್ಕೊತಾರೆ, ಒಂದು ಕಾಪಿ ಹೈಕೋರ್ಟ್ ರಿಜಿಸ್ಟ್ರಿಯಲ್ಲಿ ದಾಖಲೆ ಮಾಡಿಸ್ತಾರೆ. ಸೊ ಇದು ಒಂದು ಪ್ರಕ್ರಿಯೆ. ಆದರೆ ಕೆಲವೊಮ್ಮೆ ಪ್ರೈಮರಿ ಬೋರ್ಡು ನಿರ್ಧಾರ ತೆಗೆದುಕೊಳ್ಳಲ್ಲ. ಇಲ್ಲ, ಜೀವಂತ ಉಯಿಲಿಗೆ ಅವಶ್ಯಕತೆ ಇಲ್ಲ, ಈ ಮನುಷ್ಯ ಇನ್ನೂ ಬದುಕಬಹುದು, ಇನ್ನೂ ಮಾಡಬಹುದು ಅನ್ನೋ ಒಂದು ಡಿಸಿಷನ್ ಹಾಸ್ಪಿಟಲ್ ತಗೋಬಹುದು, ಹಾಸ್ಪಿಟಲ್ ಮೆಡಿಕಲ್ ಬೋರ್ಡ್. ಅವಾಗ ಸೆಕೆಂಡರಿ ಬೋರ್ಡು ಬರುತ್ತೆ. ಸೆಕೆಂಡರಿ ಬೋರ್ಡು ಮತ್ತೆ ಒಂದು ಆ ನಿರ್ಧಾರದ ಮೇಲೆ ಕೂತ್ಕೊಂಡು ನಿರ್ಧಾರ ತಗೊಳ್ಬೇಕೋ ಬೇಡವೋ, ಜೀವಂತ ಉಯಿಲು ನಾವು ಇದಕ್ಕೆ ಏನು ಎಫೆಕ್ಟಿವ್ ಮಾಡಬೇಕೋ ಬೇಡವೋ, ಆ ವ್ಯಕ್ತಿಗೆ ಒಂದು ಘನತೆಯ ಸಾವು ಕೊಡಬೇಕೋ ಬೇಡವೋ ಅನ್ನೋದು ಡಿಸಿಷನ್ ಅದನ್ನು ತಗುತ್ತೆ. ಈಗ ಇಬ್ಬರ ಮಧ್ಯೆ ದ್ವಂದ್ವ ಇದ್ದಾಗ, ಈ ಪ್ರೈಮರಿ ಬೋರ್ಡು ಸೆಕೆಂಡರಿ ಬೋರ್ಡ್ ಮಧ್ಯೆ ದ್ವಂದ್ವ ಇದ್ದಾಗ ಈ ವ್ಯಕ್ತಿಯ ನಾಮಿನಿ ಅಥವಾ ಪರಿವಾರದವರು ಹೈಕೋರ್ಟ್ನ ಅಪ್ರೋಚ್ ಮಾಡ್ಬೋದು ದ್ವಂದ್ವ ಇದ್ದಾಗ ರಿಟ್ ಪೆಟಿಷನ್ ಮೂಲಕ. ಆವಾಗ ಹೈಕೋರ್ಟು ಒಂದು ಕಮಿಟಿಯನ್ನು 3 ಮೆಂಬರ್ ಡಾಕ್ಟರ್ಸ್ ಕಮಿಟಿಯನ್ನು ಮಾಡಿಬಿಟ್ಟು ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈ ಪ್ರೈಮರಿ ಬೋರ್ಡ್ ಆಗಲಿ ಸೆಕೆಂಡರಿ ಬೋರ್ಡ್ ಆಗಲಿ 48 ಗಂಟೆಯಲ್ಲಿ ಅವರ ಒಂದು ಡಿಸಿಷನನ್ನು ಹೇಳಬೇಕು. ಹಾಗೆ ಹೈಕೋರ್ಟು ಕೂಡ ಅದಕ್ಕೆ ಒಂದು ಗೈಡ್ಲೈನ್ ಇದೆ, ನೀವು ಆದಷ್ಟು ಬೇಗ ಇದನ್ನು ತೀರ್ಪು ಕೊಡಿ ಅಂತ. ದಟ್ಸ್ ನೈಸ್. 48 ಗಂಟೆ ಕಾಲದಲ್ಲಿ ಕೊಟ್ಟರೆ ಬೇಗ ಡಿಸಿಷನ್ ತಗೊಳ್ಳೋದು ಗೊತ್ತಾಗುತ್ತೆ. ಓಕೆ, ಈ ಉಯಿಲಿನಿಂದ ಏನಾದ್ರು ತೊಂದರೆಗಳಿರುತ್ತಾ? ತೊಂದರೆ ಅಂದರೆ ಈಗ ಡಿಸಿಷನ್ ಮೇಕಿಂಗ್ ಅಥಾರಿಟಿ, ಈಗ ಆ ವ್ಯಕ್ತಿ ಬದುಕಬಹುದು, ಆ ತಪ್ಪು ನಿರ್ಧಾರ ಆಗೋದು, ಆ ಥರ ಒಂದು, ಅಥವಾ ಈ ನಾಮಿನಿಗಳು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಾರದೆ ಇರಬಹುದು. ಅದನ್ನು ನಾವು ಮುತುವರ್ಜಿ ವಹಿಸಬೇಕು. ಯಾವಾಗ ನಾವು ವಿಲ್ಲು ಬರಿತೀವಲ್ಲ, ಈ ಜೀವಂತ ಉಯಿಲು, ಅವಾಗ ಈ ಒಂದು ಅಡಚಣೆಗಳನ್ನು ಗಮನದಲ್ಲಿಟ್ಕೊಂಡು ಏನು ಅಡಚಣೆ ಬರದೆ ಸ್ಪಷ್ಟವಾಗಿ ಒಂದು ಉಯಿಲನ್ನು ಬರಿಬೇಕು. ಈ ಸ್ಪಷ್ಟತೆ ಇರಲಿಲ್ಲ ಅಂದರೆ ಇಷ್ಟೆಲ್ಲ ತೊಂದರೆ ಬರುತ್ತೆ. ಮತ್ತೆ ಹೈಕೋರ್ಟ್ಗೂ ಹೋಗ್ಬೇಕಾಗತ್ತೆ. ನಿಮಗೆ ಗೊತ್ತು ಪೆಂಡೆನ್ಸಿ ಎಷ್ಟಿದೆ, ಎಷ್ಟು ಬೇಗ ನಿರ್ಧಾರ ಆಗಬಹುದು ಅಂತ. ಆಗ ಫ್ಯಾಮಿಲಿ ಮೆಂಬರ್ಸ್ಗೂ ಮೆಂಟಲಿ ತೊಂದರೆ ಆಗುತ್ತೆ. ಸೊ ಸ್ಪಷ್ಟವಾಗಿ ಬರೆದ್ರೆ ಅದ್ರದ್ದು ಪ್ರಾಬ್ಲಮ್. ಹೌದು, ಅದು ತುಂಬಾ ಸ್ಪಷ್ಟವಾಗಿ ಇರಬೇಕು. ಓಕೆ ವರ್ಷ ಅವರೇ, ತುಂಬ ಥ್ಯಾಂಕ್ಸ್. ದಿಸ್ ವಾಸ್ ವೆರಿ ಇನ್ಫಾರ್ಮೇಟಿವ್. ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದೆ. ಎಷ್ಟೊಂದು ಜನಕ್ಕೆ ಇದ್ರದ್ದು ನೆಸೆಸಿಟಿ ಇದೆ, ಅದಕ್ಕೋಸ್ಕರ ನಾನು ಇವತ್ತು ಬನ್ನಿ ಇದ್ರ ಬಗ್ಗೆ ವಿಚಾರ ತಿಳಿಸ್ಕೊಳ್ಳೋಣ ಅಂತ ಕರೆದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಡಾಕ್ಟ್ರೆ. ಥ್ಯಾಂಕ್ ಯು. ನಮಸ್ಕಾರ.